ನೋಡಿ, ವಾಲ್ಮೀಕಿ ನಿಗಮದ ಬರೋಬ್ಬರಿ 187 ಕೋಟಿ ಇಷ್ಟು ಹಗರಣದಲ್ಲಿ, ಇಷ್ಟು ದೊಡ್ಡ ಮೊತ್ತದ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅರೆಸ್ಟ್ ಆದರು. ನಿನ್ನೆ ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡಿದ್ರು. ವಿಚಾರಣೆಗೆ ನಾಗೇಂದ್ರ ಅಸಹಕಾರ ತೋರಿದ್ರಿಂದಾಗಿ ರಾತ್ರಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ರು. ಇವತ್ತು ಬೆಳಗ್ಗೆ ಯಲಹಂಕದಲ್ಲಿರುವ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮನೆಯಲ್ಲಿ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ಹಾಜರುಪಡಿಸಿದರು. ಈ ಟೈಮ್ನಲ್ಲಿ 6 ದಿನ ಕಸ್ಟಡಿಗೆ ಬೇಕು ಅಂತೇಳಿ ಜಡ್ಜ್ ಮುಂದೆ ಕೇಳಿದರು. ಅದೇ ಆದೇಶವನ್ನು ಹೊರಡಿಸಿದ್ರು. ಜೊತೆಗೆ ಪ್ರತಿದಿನ ವೈದ್ಯಕೀಯ ತಪಾಸಣೆಯನ್ನು ನಡೆಸಬೇಕು. ವಿಚಾರಣೆ ವೇಳೆ 3 ಗಂಟೆಗೆ ಒಮ್ಮೆ 30 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ನಾಗೇಂದ್ರರನ್ನ ಕಸ್ಟಡಿಗೆ ಪಡೆದ ಬಳಿಕ ಶಾಂತಿನಗರದಲ್ಲಿರುವ ಆಫೀಸ್ಗೆ ಕರ್ಕೊಂಡು ಬಂದ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡಿದ್ರು. ಈ ವೇಳೆ ನನಗೆ ವಿಶ್ರಾಂತಿ ಕೊಡಿ, ನಾನು ಮಲಗಬೇಕು ಅಂತ ಖ್ಯಾತಿ ತೆಗೆದರು. ಅಲ್ಲದೆ ಈ ಹಗರಣದ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ನನ್ನ ತಪ್ಪು ಕೂಡ ಇಲ್ಲ, ನಾನು ಬರೀ ಸಚಿವನಾಗಿದ್ದೆ ಅಷ್ಟೇ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ದಾಖಲೆಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳು, ನಿಗಮದ MD ಪದ್ಮನಾಭ ಹೇಳಿಕೆಯ ಆಧಾರದ ಮೇಲೆ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಿದ್ರು. ಅದ್ಯಾವುದಕ್ಕೂ ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಕೊಟ್ಟರು. ಸರ್ ಆಗಲ್ಲ ಸರ್ ಇಡಿ ಅಂತ ಹಾಕ್ಬೇಕು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತ? ನಿಮಗೆ ಅರಿವಿಲ್ದೆ ಸರ್? ನಿಮಗೆ ಅರಿವಿಲ್ದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್? ನಿಮ್ಮ ಅರಿವಿಲ್ದೆ ನಿಮ್ಮ ಅಧಿಕಾರಿಗಳನ್ನ ಮಾಡಿದಾರ ಅನ್ಸತ್ತ? ಸರ್ ಆಗಲ್ಲ ಸರ್ ಇಡಿ ಅಂತ ಹಾಕ್ಬೇಕು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಮಾಜಿ ಸಚಿವ ನಾಗೇಂದ್ರ ಬಂಧನದ ಬಳಿಕ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸನಗೌಡ ದದ್ದಲ್ ಅವರಿಗೂ ಕೂಡ ಬಂಧನದ ಭೀತಿ ಎದುರಾಯಿತು. ನಿನ್ನೆ ಅಷ್ಟೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹುಡುಕಾಡ್ತಾ ಇದ್ರು ದದ್ದಲ್ ಅವರನ್ನ. ಅಧಿಕಾರಿಗಳ ಕಣ್ತಪ್ಪಿಸಿ SIT ವಿಚಾರಣೆಗೆ ಹಾಜರಾದರು ದದ್ದಲ್. ತಮ್ಮನ್ನ ಬಂಧಿಸಿ ಅಂಥೇಳಿ SIT ಅಧಿಕಾರಿಗಳ ಮುಂದೆ ದುಂಬಾಲು ಬಿದ್ದಿದ್ರು. ಆದರೆ ಶಾಸಕರ ಬೇಡಿಕೆಯನ್ನು ನಿರಾಕರಿಸಿದ್ರಂತೆ ಅಧಿಕಾರಿಗಳು. ಅದಾದ ಮೇಲೆ ಮತ್ತೆ ಸೋಮವಾರ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂಥೇಳಿ ಸೂಚನೆ ಕೊಟ್ಟು ಕಳಿಸಿದ್ರಂತೆ. ವಿಚಾರಣೆಯನ್ನು ಮುಗಿಸಿ ಹೊರಬಂದ ಮೇಲೆ ದದ್ದಲ್ ತಲೆಮರೆಸ್ಕೊಂಡಿದ್ದಾರೆ, ಎಲ್ಲೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇಡಿ ಅವರನ್ನ ಹುಡುಕಾಡ್ತಾ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹುಡುಕಾಡ್ತಾ ಇದ್ರು ಕೂಡ ದದ್ದಲ್ ಎಲ್ಲೂ ಪತ್ತೆಯಾಗಿಲ್ಲ. ಎಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇಲ್ವಂತೆ. ಬೆಂಗಳೂರು, ರಾಯಚೂರು ಸೇರಿದಂತೆ ಹಲವು ಕಡೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ಮುಂದುವರೆಸ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಸೋಮವಾರದಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗೋದ್ರಿಂದ ಶಾಸಕರನ್ನ ಬಂಧಿಸಬೇಕು ಅಂತಂದ್ರೆ ಒಂದು ಸ್ಪೀಕರ್ ಅನುಮತಿಯನ್ನು ಪಡ್ಕೊಳ್ಬೇಕು, ಇಲ್ಲಾಂದ್ರೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡ್ಬರಬೇಕು, ಅರೆಸ್ಟ್ ವಾರೆಂಟನ್ನು ತರಬೇಕು. ಹೀಗಾಗಿ ಸೋಮವಾರದವರೆಗೂ ಕೂಡ ಶಾಸಕರು ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಇನ್ನು ವಾಲ್ಮೀಕಿ ಹಗರಣದ ಹಣದಲ್ಲಿ ಶಾಸಕ ಬಸನಗೌಡ ದದ್ದಲ್ 4 ಎಕರೆ 30 ಗುಂಟೆ ಭೂಮಿಯನ್ನು ಖರೀದಿಸಿರುವಂತಹ ಆರೋಪದಲ್ಲಿ ದದ್ದಲ್ ಮಗನಿಗೆ ಸಂಕಷ್ಟ ಎದುರಾಗಿದೆ. ಶಾಸಕರ ಪುತ್ರ ತ್ರಿಶೂಲ್ ಕುಮಾರ್, ಆತನ ಹೆಸರಲ್ಲಿ ಮೇ ತಿಂಗಳಲ್ಲಿ ಭೂಮಿಯನ್ನು ಖರೀದಿಸಲಾಗಿದೆ. ಆದ್ರಿಂದ ತ್ರಿಶೂಲ್ ಕುಮಾರ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಕರೆಗೆ 36 ಲಕ್ಷ ಅಂತಂದರೆ 4 ಕೋಟಿ ರೂಪಾಯಿ ಆಯಿತು. 4 ಕೋಟಿ ರೂಪಾಯಿ ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಇನ್ನು ದದ್ದಲ್ ಅವರ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಮತ್ತು ಆಂಜನೇಯ ಅನ್ನೋರನ್ನ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅವರಿಬ್ಬರು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಕಿಹಾಳ ಗ್ರಾಮದಲ್ಲಿ 3.30 ಎಕರೆ ಭೂಮಿಯನ್ನು ಖರೀದಿಸಿರುವ ದಾಖಲೆಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಶೋಧ ಕಾರ್ಯ ಸಂದರ್ಭದಲ್ಲಿ ಪತ್ತೆಯಾಯಿತು. ಭೂಮಿಯ ಮೂಲ ಮಾಲೀಕಿ ಲಕ್ಷ್ಮೀದೇವಿ ಅನ್ನುವಂತಹ ಮಹಿಳೆಯಿಂದ ಕಾರ್ತಿಕ್ ಮತ್ತು ಆಂಜನೇಯ ಇಬ್ಬರು ಜಮೀನನ್ನು ಖರೀದಿ ಮಾಡಿದರು. ಇದರಿಂದ ಆ ಸ್ಥಳಕ್ಕೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದಾಗ ಅಲ್ಲಿ ಗೃಹ ಪ್ರವೇಶ ನಡೀತಾ ಇತ್ತು. ಹೀಗಾಗಿ ವಿಚಾರಣೆಗೆ ಬನ್ನಿ ಅಂಥೇಳಿ ನೋಟಿಸ್ ಕೊಟ್ಟರು. ಜಮೀನು ನೋಂದಣಿಯ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೆ 25 ಲಕ್ಷದ 3 ಚೆಕ್ಗಳನ್ನು ಆರೋಪಿಗಳು ಕೊಟ್ಟರು. ಅಧಿಕಾರಿಗಳ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಉಳಿದ ಹಣವನ್ನು ನಗದು ರೂಪದಲ್ಲಿ ಲಕ್ಷ್ಮೀದೇವಿ ಅವರಿಗೆ ಆರೋಪಿಗಳಿಬ್ಬರು ಸಂದಾಯವನ್ನು ಮಾಡಿದ್ದಾರೆ. ಇದೇ ಹಣದಿಂದ ಲಕ್ಷ್ಮೀದೇವಿ ಹೊಸ ಮನೆಯನ್ನು ಖರೀದಿಸಿರೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.